ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಸೋನಿಯಾ ಮೋಹನ್. ಶಿ ಇಸ್ ಯಂಗ್ ಅಂಡ್ ಎನರ್ಜೆಟಿಕ್, ವೆರಿ ಟ್ಯಾಲೆಂಟೆಡ್ ವುಮನ್ ಎಂಟರ್ಪ್ರಿನರ್. ಇವರು ಪ್ರೀ ಸ್ಕೂಲ್ ಫೌಂಡರ್ ವಿ ಫಿಟ್ಸ್, ಹಾಗೆ ಇವರು ಡೈರೆಕ್ಟರ್, ಪೇರೆಂಟಲ್ ಕೋಚ್, ಹಾಗೆ ಮಕ್ಕಳಿಗೋಸ್ಕರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತಾರೆ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೋನಿಯಾ ಮೋಹನ್ ಅವರೇ, ವೆಲ್ಕಮ್ ಟು ದ ಶೋ. Thank you, Vishwajit. Thank you for having me on the show. So I think it's my honor to be on the show. Um, being a entrepreneur, women entrepreneur, and an educationist, so having me here to talk about the parenting agirbodu, school ಬಗ್ಗೆ ಆಗಿರ್ಬೋದು, I think I feel very happy to be sharing this platform with. ಥ್ಯಾಂಕ್ ಯು ಮೇಡಮ್. ನಿಮ್ ಜೊತೆ ಮಾತಾಡ್ತಿರೋದು ನನಗೂ ಒಂದು ಒಳ್ಳೆ ಆಪರ್ಚುನಿಟಿ. Thank you. ಪ್ರೀ ಸ್ಕೂಲ್ ಡ್ರೀಮ್ ಹೇಗ್ ಸ್ಟಾರ್ಟ್ ಆಯ್ತು? ಐ ಶುಡ್ ಡೂ ಇಟ್. ತುಂಬಾ ಜನಕ್ಕೆ ಒಂದು ಡ್ರೀಮ್ ಇರುತ್ತೆ, ಮಿಡಲ್ ಕ್ಲಾಸ್ ಪೀಪಲ್ಗೆ. ನಾವು ಒಂದು ಪ್ರೀ ಸ್ಕೂಲ್ ಓಪನ್ ಮಾಡ್ಬೇಕು ಅಂತ. ಹೇಗ್ ಅಚೀವ್ ಮಾಡಿದ್ರಿ? ಇದು ಸ್ವಲ್ಪ ಹೇಳ್ತೀರಾ? ಸರ್, ಪ್ರೀ ಸ್ಕೂಲ್ ಡ್ರೀಮ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಎಲ್ಲ ನನ್ನ ಮಗನ್ಗೋಸ್ಕರ. ಅಂದ್ರೆ ನನ್ನ ಮಗನ್ಗೋಸ್ಕರ ನಾನು ಯಾವಾಗ ಕೋವಿಡ್ ಟೈಮಲ್ಲಿ ಅವ್ನಿಗೆ ಸ್ಕೂಲ್ಸ್ ಇಲ್ಲದೆ ಇದ್ದಿದ್ದ ಕಾರಣ ಅವ್ನಿಗೆ ಆನ್ಲೈನ್ ಕ್ಲಾಸಸ್ಗೆ ಎನ್ರೋಲ್ ಮಾಡಬೇಕಾಗಿತ್ತು. ಸೊ ಆ ಟೈಮಲ್ಲಿ ಐ ವಾಂಟೆಡ್ ಟು ನೋ ಎಜುಕೇಶನ್ ಸಿಸ್ಟಮ್ ಎಷ್ಟು ಚೇಂಜ್ ಆಗಿದೆ, ನಾನು ಎಷ್ಟು ಅಪ್ಡೇಟ್ ಆಗಬೇಕು. ಬಿಕಾಸ್ ಮಗು ಸ್ಕೂಲ್ಗೆ ಹೋಗ್ತಿಲ್ಲ ಅಂತಂದ್ರೆ ನಾನು ಅದನ್ನ ಫುಲ್ಫಿಲ್ ಮಾಡಕ್ಕೆ ಐ ಶುಡ್ ಬಿ ರೆಡಿ ಹಿಯರ್ ಅಟ್ ಹೋಮ್ ಆಸ್ ಅ ಮದರ್. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಎನ್ರೋಲಿಂಗ್ ಟು ಕೋರ್ಸ್, ನನ್ನ ನಾಲೆಜ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ, ನನ್ನ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ. ಸೊ ಫೋನಿಕ್ಸ್ ಇಂದ ಸ್ಟಾರ್ಟ್ ಆಯ್ತು. ಫೋನಿಕ್ಸ್ ಆಗಿರ್ಬೋದು, ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಆಗಿರ್ಬೋದು, ಚೈಲ್ಡ್ ಸೈಕಾಲಜಿ ಆಗಿರ್ಬೋದು. ಸೊ ಹೀಗೆ ಒಂದೊಂದೇ ಕೋರ್ಸ್ ಮಾಡ್ತಾ ಬರ್ತಾ ಅದು ನನ್ನ ಮಗನ್ ಕೂಡ ಹೆಲ್ಪ್ ಆಯ್ತು. ಅಂಡ್ ಎಂಡ್ ಆಫ್ ದ ಡೇ ನನಗೆಲ್ಲೋ ಅನ್ಸ್ತು, ನನಗೊಂದು ಗ್ರಿಪ್ ಇದೆ, ಐ ಕ್ಯಾನ್ ಸ್ಟಾರ್ಟ್ ಸಮಥಿಂಗ್ ರಿಲೇಟೆಡ್ ಟು ಎಜುಕೇಶನ್. ಇಟ್ ವಾಸ್ ನಾಟ್ ಪ್ರೀ ಸ್ಕೂಲ್ ಅಟ್ ಫಸ್ಟ್. ಪ್ರೀ ಸ್ಕೂಲ್ ಅನ್ನೋದು ಇತ್ತು ಐಡಿಯಾ, ಬಟ್ ಪ್ರೀ ಸ್ಕೂಲ್ ಅನ್ನೋದನ್ನೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಕ್ಕೆ ಐ ಡಿಡಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ಬಿಕಾಸ್ ಐ ಆಮ್ ನಾಟ್ ಅ ಟೀಚರ್. ಬಿಕಾಸ್ ಪ್ರೀ ಸ್ಕೂಲ್ ಮಾಡ್ಬೇಕು ಅಂದಿದ ತಕ್ಷಣ ಯು ಕಾಂಟ್ ಗೋ ಸ್ಟಾರ್ಟ್ ಇಟ್. You need to work, you need to have management experience, you need to have that leadership quality in you to run the preschool. So ಹಾಗಾಗಿ I started off with small education center, early childhood education center ಅಂತ ಸ್ಟಾರ್ಟ್ ಮಾಡಿ, and then it is now preschool. ಫೋನಿಕ್ಸ್ ಸ್ಕೂಲ್ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಫೋನಿಕ್ಸ್ ಅಂತ ಅಂದ್ರೆ ಇವಾಗ ಅಲ್ಲಿ ನಿಮ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ಗೆ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ, ಹೇಗೆ ಡಿಫ್ರೆನ್ಸ್, ವೈ ಫೋನಿಕ್ಸ್ ಇಸ್ ಇಂಪಾರ್ಟೆಂಟ್, ಫೋನಿಕ್ಸ್ ಅಂತ ಯಾಕೆ ಹೇಳ್ತೀವಿ ಅಂತ. ಈಗ ಕನ್ನಡದಲ್ಲಿ ಏನಾಗತ್ತೆ ಅಂತ ಸರ್, ಈಗ ಕಾಗುಣಿತ ಇದೆ ನಮ್ಗೆ, ಹಾಗಾಗಿ ಕನ್ನಡ ಓದಕ್ಕೆ ಬರೆಯಕ್ಕೆ ಕಷ್ಟ ಆಗಲ್ಲ. ಸೊ ಎಲ್ಲೋ ಒಂದ್ ಕಡೆ ದೀರ್ಘ ಕೊಡ್ಬೇಕು ಅಂದ್ರೆ ಕ ಕಿ ಕಿ, ಸೊ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಾವು ದೊಡ್ಡ ದೀರ್ಘ ಈ ತರದ್ ಮಾಡ್ತೀವಿ. ಬಟ್ ಫೋನಿಕ್ಸ್ ಅಲ್ಲಿ ಹೇಗಾಗತ್ತೆ ಅಂತ ಅಂದ್ರೆ, ಕೆಲವು ಸ್ಪೆಲ್ಲಿಂಗ್ಸ್ಗೆ ನಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ನಾನೇ ನಿಮ್ನ ಕೇಳ್ತೀನಿ, ಕ್ಯಾಟ್ ಸ್ಪೆಲ್ಲಿಂಗ್ ಇರ್ಬೋದು, CAT ಕ್ಯಾಟ್, ಯಾಕೆ KAT ಕ್ಯಾಟ್ ಬರೀಬಾರ್ದು? ಈಗ ಏನೋ ಗೊತ್ತಿಲ್ದಿರೋ ಮಗು ಆಬ್ವಿಯಸ್ ಆಗಿ ಕ್ವೆಶನ್ ಕೇಳಿದ್ರೆ ನೀವ್ ಹೇಗೆ ಆನ್ಸರ್ ಮಾಡ್ತೀರಾ? ಇಲ್ಲ, ಅದಿರೋದೇ CAT ಕ್ಯಾಟ್, ನೀವ್ ಬರಿಬೇಕಾಗಿರೋದೇ CAT ಕ್ಯಾಟ್. ಬಟ್ ನೋ, ಅದಕ್ಕೊಂದ್ ಸೆಟ್ ಆಫ್ ರೂಲ್ಸ್ ಇದೆ ಯಾಕೆ ನಾವ್ ಆತರ ಬರೀತೀವಿ ಅಂತ. ಸೊ ಹೀಗಾಗಿ ಫೋನಿಕ್ ಅನ್ನೋದು 100% ಆನ್ಸರ್ಸ್ ಕೊಡಲ್ಲ ಅಂತ ಆದ್ರೂ ಅಟ್ಲೀಸ್ಟ್ 80 to 85% ಮಗು ಒಂದು ಟೆಕ್ನಿಕಲ್ ವೇ, ಸೈಂಟಿಫಿಕ್ ವೇಲಿ ಇಂಗ್ಲಿಷ್ ವರ್ಡ್ಸ್ ನ ಕಲಿಬಹುದು. ನಾವ್ ಕಲ್ತಂಗೆ ಬೈ ಹಾರ್ಟ್ ಮಾಡಿ ಕಲಿಯೋ ವಾಟ್ ಇಸ್ ದಟ್ ಕನ್ಫ್ಯೂಷನ್ಸ್ ಇರಲ್ಲ ಮಗುಗೆ. ಸೊ ಅದಕ್ಕೋಸ್ಕರ ಐ ವುಡ್ ಪ್ರಿಫರ್ ಎಲ್ಲಾ ಮಕ್ಳು ಫೋನಿಕ್ಸ್ ನ ಯಂಗ್ ಏಜ್ ಅಲ್ಲಿ ಕಲ್ತ್ಕೊಂತು ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದೆಮ್ ಟು ರೀಡ್ ಅಂಡ್ ರೈಟ್. ಪ್ರೀ ಸ್ಕೂಲ್ ಓಪನ್ ಮಾಡಿದ್ರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ತಿಳ್ಕೊಬಹುದಾ? ಸರ್, ಪ್ರೀ ಸ್ಕೂಲ್ ಇನ್ವೆಸ್ಟ್ಮೆಂಟ್ ಗೆ ಡಿಪೆಂಡ್ಸ್ ಟೋಟಲಿ ಆನ್ ಹೌ ಮಚ್ ಯು ಕ್ಯಾನ್ ಅಫೋರ್ಡ್. ಈಗ ಒಬ್ಬೊಬ್ರು ಅಫೋರ್ಡೆಬಿಲಿಟಿ ಒಂದೊಂದ್ ತರ ಇರುತ್ತೆ. ಕೆಲವರು ಲಾರ್ಜ್ ಸ್ಕೇಲ್ ಅಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಒಟ್ಟಿಗೆ ಓಪನ್ ಮಾಡ್ತಾರೆ, ಸೊ ಅವಾಗ ಇನ್ವೆಸ್ಟ್ಮೆಂಟ್ ವೇರಿ ಆಗುತ್ತೆ. ಕೆಲವರು ಒಂದ್ ಬ್ರಾಂಚ್ ನ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಸ್ಟ್ರಾಂಗ್ ಮಾಡಿ ಬಿಲ್ಡ್ ಮಾಡ್ತಾರೆ, ಸೊ ದಟ್ ಈಸ್ ಅಗೇನ್ ಅ ಡಿಫ್ರೆಂಟ್. ಬಟ್ ಐ ವುಡ್ ಸೇ ಇವಾಗ ಒಂದ್ ನಾರ್ಮಲ್ ಒಂದ್ ಬಿಲ್ಟ್ ಅಪ್ ಏರಿಯಾ ಇರುತ್ತೆ, ಈಗ ಒಂದ್ ಮನೆ. ಸೊ ಪ್ರೀ ಸ್ಕೂಲ್ ಅನ್ನೋದೇ ಹೇಗಿರುತ್ತೆ ಅಂದ್ರೆ ಸೆಕೆಂಡ್ ಹೋಮ್ ಅನ್ನೋದು ಮಕ್ಳಿಗೆ. ಸೊ ಆಲ್ಮೋಸ್ಟ್ ಪ್ರೀ ಸ್ಕೂಲ್ಸ್ ನೀವು ನೋಡ್ಬೋದು, ಸ್ವಲ್ಪ ದೊಡ್ಡದಾಗಿರೋ ಮನೆಯಲ್ಲಿ ಯೂಶಲಿ ಮಾಡ್ತಾರಲ್ಲ, ಕೆಲವರು ಅವ್ರು ಇರೋ ಮನೇಲೆ ಮಾಡಿರ್ತಾರೆ. ಯು ಕ್ಯಾನ್ ಸಿ ಲೈಕ್ ದಿಸ್. ಸೊ ಒಂದ್ ಬಿಲ್ಟ್ ಅಪ್ ಏರಿಯಾ ಇದೆ ಅಂತ ಅಂದ್ರೆ ಅದಕ್ಕೆ ಒಂದ್ ರಿನೋವೇಷನ್ಸ್ ಎಲ್ಲ ಮಾಡ್ತೀವಿ ಅಂತ ಆದ್ರೆ ಈಗಿನ ಮಾರ್ಕೆಟ್ ಪ್ರೈಸ್ ಅಲ್ಲಿ ಐ ಥಿಂಕ್ ಅರೌಂಡ್ 10 to 15 lakhs ಬೇಕೇ ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಮಕ್ಕಳ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಹೇಗೆ ಮಾಡಬೇಕು ಮ್ಯಾಮ್ ಸ್ಟಾರ್ಟಿಂಗ್ ಇಂದ?
ಸರ್ ಮಕ್ಳಿಗೆ ನಾವು ಫೋರ್ಸ್ ಮಾಡದೆ ಹೋದ್ರೆ ಅವರೇ ಕಲಿತಾರೆ ಸರ್. ಬಟ್ ಹಾ ನಾವೇನ್ ಮಾಡ್ತೀವಿ, ನಮ್ಮ ಇಂಡಿಯನ್ ಕಲ್ಚರಲ್ಲಿ ಹೇಗಿದೆ ಅಂದ್ರೆ 3 ವರ್ಷಕ್ಕೆ ಮಗು ಎಲ್ಲಾ ಬರ್ದ್ ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್. ಆಗಷ್ಟೇ ಹ್ಮ್ ಟೀಚರ್ ಒಳ್ಳೆಯವರು, ಸ್ಕೂಲ್ ಒಳ್ಳೆಯದು ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ. ಬಟ್ ಹ್ಮ್ 3 ವರ್ಷದ ಮಗು ಆಕ್ಚುಲಿ ನಾವ್ ಸ್ಟ್ರೆಸ್ ಹಾಕಂಗೇ ಇಲ್ಲ. ಟು ಬಿ ವೆರಿ ಫ್ರಾಂಕ್, 6-7 ವರ್ಷದ ವರ್ಗು ಮಕ್ಳನ್ನ ಬರಿ ಅಂತ ನಾವ್ ಫೋರ್ಸ್ ಮಾಡ್ಲೇಬಾರ್ದು. ಬಟ್ ಹ್ಮ್ ನಮಗಿರೋ ಪ್ರೆಷರ್ಗೆ ಪೇರೆಂಟ್ಸ್ ನ ಏನಾಗುತ್ತೆ ಅಂತಂದ್ರೆ ನಾವು ಎಲ್ಲಾರ್ ತರ ಫಾಲೋ ಮಾಡ್ಲೇಬೇಕಾಗತ್ತೆ. ನಾವ್ ಅದನ್ನ ಹ್ಮ್ ಮಾಡೇ ಮಾಡ್ತೀವಿ. ಟು ಬಿ ವೆರಿ ಫ್ರಾಂಕ್, ಈ ವ್ರಿಸ್ಟ್ ಏನಿದೆ ಗೊತ್ತಾ ಸರ್, ಅದಕ್ಕೂ ಮತ್ತೆ ಹ್ಮ್ ಈ ಪಾಮ್ಗೆ ಏನಿದೆ ಕನೆಕ್ಷನ್ ಅಲ್ಲಿ ಬೋನ್ಸ್ ಇರುತ್ತೆ. ಸೊ ಇದು ಹಾ ಡೆವಲಪ್ ಆಗದೆ 6-7 ಇಯರ್ಸ್ಗೆ. ಆ 3 ವರ್ಷದ ಓಕೆ ಮಗುಗೆ ಇಲ್ಲಿ ಏನು ಇರೋದೇ ಇಲ್ಲ ಸಪೋರ್ಟ್. ಇಟ್ಸ್ ಹ್ಮ್ ಇಟ್ಸ್ ಜಸ್ಟ್ ಏನು ಅಂತಂದ್ರೆ ಹಿಂಗ್ ಅಂದಿದ ತಕ್ಷಣ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಂತ ಮಗು ನೀವ್ ಬರೀರಿ 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 ಅಂತ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನೀವ್ ಕಂಪೇರ್ ಕೂಡ ಮಾಡ್ಬೋದು, ನಾವ್ ಚಿಕ್ಕ ವಯಸ್ಸಲ್ಲಿ ಬರ್ದಿಲ್ವಾ ಅಂತ. ನಾವ್ ಚಿಕ್ಕ ಹ್ಮ್ ವಯಸ್ಸಲ್ಲಿ ಹೇಗ್ ಬರ್ದಿದೀವಿ, ನಮ್ಗೆ ಅಷ್ಟು ಮಣ್ಣಲ್ಲಿ ಆಟ ಆಡಕ್ ಬಿಡ್ತಿದ್ರು. ಆ ಗ್ರಾಸ್ ಮೋಟರ್, ಫೈನ್ ಮೋಟರ್ ಸ್ಕಿಲ್ಸ್ ಯಾವ್ದೋ ಒಂದ್ ರೀತಿಲಿ ನಮಗ್ ಸಿಕ್ತಿದ್ರು. ಬಟ್ ಈಗಿನ ಮಕ್ಳು ಏನ್, ಮನೇಲಿ ಸ್ಟ್ರೇಟ್ ಆಗಿ ಟಿವಿ ನೋಡ್ತಿರೋ ಮಕ್ಳನ್ನ ತಂದ್ ಸ್ಕೂಲಿಗೆ ಸೇರ್ಸಿದಾಗ ಅವ್ರಿಗೆ ಹ್ಮ್ ಯಾವ್ದೇ ರೀತಿ ಏನೋ ಹ್ಯಾಂಡ್ ಮೂವ್ಮೆಂಟ್ಸ್, ಹ್ಯಾಂಡ್ ಎಕ್ಸರ್ಸೈಸಸ್ ಇಲ್ದೇನೆ ನೀವು ಬರ್ಸಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಐ ಓಕೆ ವುಡ್ ಸೇ ಮಕ್ಳಿಗೆ ಈ ಪಾರ್ಟ್ ನ ಸ್ಟ್ರಾಂಗ್ ಮಾಡ್ಬೇಕು. ಇದಕ್ಕೋಸ್ಕರ ಹ್ಮ್ ತುಂಬಾನೇ ವಿ ಹ್ಯಾವ್ ಎಕ್ಸರ್ಸೈಸಸ್, ವಿ ಹ್ಯಾವ್ ಲಾಟ್ಸ್ ಆಫ್ ಆಕ್ಟಿವಿಟೀಸ್. ಅದನ್ನ ಹ್ಮ್ ಮಾಡಿಸಿ ಲೇಟರ್ ಆನ್ ಸ್ಟೆಪ್ ಬೈ ಸ್ಟೆಪ್ ರೈಟಿಂಗ್ ನ ತಗೊಂಡ್ ಹೋದ್ರೆ 100% ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ. ಹ್ಮ್ ಖಂಡಿತ. ನಿಮ್ ಪ್ರಕಾರ ವಿಡಿಯೋ ರೆಪ್ರೆಸೆಂಟೇಶನ್ ಅಥವಾ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಟೀಚಿಂಗ್ ಮಾಡೋದು ಯಾವುದು ಮಕ್ಕಳಿಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ? ಸರ್ ಎಫೆಕ್ಟಿವ್ ಅನ್ನೋದಕ್ಕಿಂತ ಐ ವುಡ್ ಸೇ ಏನಾಗುತ್ತೆ ಅಂತಂದ್ರೆ, ವಿಡಿಯೋ ರೆಪ್ರೆಸೆಂಟೇಶನ್ ಅಂತ ಏನ್ ಹೇಳ್ತಿದ್ದೀರಾ ಅಲ್ವಾ ನೀವು, ಅದು ಹ್ಮ್ ಬಂದು ಈಗ ಕಾಮನ್ ಆಗ್ಬಿಟ್ಟಿದೆ ಸರ್. ನಮ್ ಟೈಮಲ್ಲಿ ಅಂದ್ರೆ ನಮ್ಗೊಂದು ಎವಿ ರೂಮ್ ಕಾನ್ಸೆಪ್ಟ್ ಇತ್ತಂದ್ರೆ, ಒಂದಿನ ನಮ್ಗೆ ಏನೋ ಸ್ಟೋರಿ ತೋರಿಸ್ತಾರ ಅನ್ನೋ ಎಕ್ಸೈಟ್ಮೆಂಟ್ ಇರೋದು. ಬಟ್ ಈಗಿನ ಮಕ್ಳಿಗೆ ಹ್ಮ್ ಎಲ್ಲಾ ತರ ಫೆಸಿಲಿಟೀಸ್ ಮನೇಲೆ ಸಿಗೋದ್ರಿಂದ ಅವ್ರಿಗೇನ್ ಹ್ಮ್ ಅಂತ ಎಕ್ಸೈಟ್ಮೆಂಟ್ ಆಗಲ್ಲ ಅವ್ರಿಗೆ. ಬಟ್ ಎಸ್, ಹಾ ಒನ್ ಪಾರ್ಟ್ ಆಫ್ ದ ಟೀಚಿಂಗ್ ಅಲ್ಲಿ ವಿಡಿಯೋ ರೆಪ್ರೆಸೆಂಟೇಶನ್ ತೋರಿಸಿದ್ರೆ ಇಟ್ ವಿಲ್ ಬಿ ಎಫೆಕ್ಟಿವ್. ಬಟ್ ಐ ಹ್ಮ್ ವುಡ್ ಸೇ ಟ್ರೆಡಿಷನಲ್ ಮೆಥಡ್ ಆಫ್ ಬ್ಲ್ಯಾಕ್ ಬೋರ್ಡ್ ಕೂಡ ಇರ್ಲೇಬೇಕು. ಖಂಡಿತ. ಮ್ಯಾಮ್, ಇವಾಗ ಮಕ್ಕಳು ಟ್ಯಾಲೆಂಟ್ ನ ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ, ತಿಳ್ಕೊಬೋದಾ ಇದ್ರ ಬಗ್ಗೆ? ಸರ್ ಮಕ್ಳು ಟ್ಯಾಲೆಂಟ್ ನ ಹೇಗ್ ಐಡೆಂಟಿಫೈ ಮಾಡೋದು ಅಂತ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಈ ಕ್ವಶನ್ ನಾವ್ ಪೇರೆಂಟ್ಸ್ ಕೇಳ್ಬೇಕಾಗತ್ತೆ. ಬಿಕಾಸ್ ಮಕ್ಳು ನಮ್ಮಲ್ಲಿ ಬರೋದು 3-4 hours ಇರ್ತಾರೆ ಅಷ್ಟೇ. ಬಟ್ ಹ್ಮ್ ಮನೇಲಿ ಜಾಸ್ತಿ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಗಿಲ್ ಬರೋ 3-4 hours ಅಲ್ಲಿ ನಮ್ಗೆ ಎಷ್ಟಾಗತ್ತೆ ನಮ್ ಮಗು ಪೊಟೆನ್ಶಿಯಲ್ ನ ನಾವು ಅಬ್ಸರ್ವ್ ಮಾಡೇ ಮಾಡ್ತೀವಿ. ಬಟ್ ಹ್ಮ್ ಆಸ್ ಅ ಪ್ರೀ ಸ್ಕೂಲರ್, ಅಂದ್ರೆ ಪ್ರೀ ಸ್ಕೂಲ್ ರನ್ ಮಾಡ್ತಿರೋದ್ ನಾನ್ ಹೇಳೋದೇನು ಅಂತ ಅಂದ್ರೆ, ಒಂದ್ ಮಗುಗೆ ಒಂದು ಟ್ಯಾಲೆಂಟ್ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಯು ವಿಲ್ ಸ್ಲೋಲಿ ನೋ ದರ್ ಇಂಟ್ರೆಸ್ಟ್. ಈಗ ಕೆಲವು ಮಗುಗೆ ಡ್ರಾಯಿಂಗ್, ಹ್ಮ್ ಕಲರಿಂಗ್ ಇಷ್ಟ ಅಂತ ಅಂದ್ರೆ ಏನ್ ಮಾಡ್ತಾರೆ, ಅವ್ರು ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಟ್ರೈ ಮಾಡ್ತಾರೆ. ಓ ಮೇ ಬಿ ಹ್ಮ್ ಕೆಲವು ಮಕ್ಳು ಹೇಗಿರ್ತಾರೆ ಅಂತಂದ್ರೆ, ಇನ್ಸ್ಟೆಂಟ್ ಆನ್ಸರ್ ಮಾಡೋದು ಕ್ಲಾಸ್ ರೂಮ್ ಅಲ್ಲಿ ನೀವು ಏನೇ ಕೇಳಿದ್ರು. ಹ್ಮ್ ಸೊ ಇಂಥವ್ರನ್ನ ನೀವು ಯು ಕ್ಯಾನ್ ಆಸ್ ದೆಮ್ ಟು ಗೆಟ್ ರೆಡಿ ಫಾರ್ ಕ್ವಿಜ್, ಈ ತರದಕ್ಕೆ ನಾವು ಹ್ಮ್ ಪುಷ್ ಮಾಡ್ಬೋದು. ಕೆಲವು ಮಕ್ಳು ತುಂಬಾ ಎಕ್ಸ್ಪ್ರೆಸಿವ್ ಇರ್ತಾರೆ. ಹಾ ಅಂದ್ರೆ ಒಂದು ನೋ ಅಂತ ಹೇಳಕ್ಕೆ ಅದಕ್ಕೆ 100 ತರ ಹೇಳ್ತಾರೆ ನೋ ಅನ್ನೋದನ್ನ. ಸೊ ಈ ತರ ಹ್ಮ್ ಮಕ್ಳನ್ನ ಡ್ರಾಮಾ, ಸ್ಕಿಟ್, ಆಕ್ಟಿಂಗ್ ಈ ತರದಕ್ಕೆ ಇದ್ ಮಾಡ್ಬೋದು. ಜೊತೆಗೆ ಹ್ಮ್ ಕೆಲವು ಮಕ್ಳು ಹೇಗೆ ಅಂದ್ರೆ ಪಟ 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 ಅಂತ ಮಾತಾಡ್ತಿರ್ತಾರೆ ಇನ್ಸ್ಟೆಂಟ್ ಆಗಿ. ಸೊ ಹ್ಮ್ ಇವ್ರನ್ನ ಮೇ ಬಿ ಯು ಕ್ಯಾನ್ ಪುಷ್ ದೆಮ್ ಟು ಆಂಕರಿಂಗ್, ಪಬ್ಲಿಕ್ ಹಾ ಸ್ಪೀಕಿಂಗ್ ಈ ತರದಕ್ಕೆ. ಸೊ ಈ ರೀತಿಲಿ ವಿ ಅಬ್ಸರ್ವ್ ಸ್ಮಾಲ್ ಸ್ಮಾಲ್ ಕ್ವಾಲಿಟೀಸ್ ಅಂಡ್ ಗಿವ್ ದೆಮ್ ಅಕಾರ್ಡಿಂಗ್ಲಿ ದ ರೂಲ್ಸ್. ಇವಾಗಿನ ಮಕ್ಕಳು ತುಂಬಾ ಗ್ಯಾಜೆಟ್ಸ್ ಯೂಸ್ ಮಾಡ್ತಾರೆ, ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು. ದೇ ಆರ್ ಟೋಟಲಿ ಇನ್ಸೈಡ್ ದ ವರ್ಲ್ಡ್, ಒಂಥರ ಮನೆಯಲ್ಲೇ ವಾತಾವರಣಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್ ಇದ್ರಲ್ಲಿ ಮಕ್ಳು ತಪ್ಪಿಲ್ಲ, ಇದು ಪೇರೆಂಟ್ಸ್ ತಪ್ಪು. ಬಿಕಾಸ್ ಹ್ಮ್ ಮಕ್ಳು ಕಲ್ತಿರೋದೇ ನಮ್ಮಿಂದಾನೆ. 6 ಹಾ ತಿಂಗಳು ಮಗುನ ಸ್ಟಾರ್ಟ್ ಮಾಡ್ತಾರೆ ಸರ್ ಮನೇಲಿ ಫೋನ್ ತೋರ್ಸಕ್ಕೆ. ಯಾವಾಗ ಅಂತಂದ್ರೆ ಊಟ ಮಾಡ್ಸಕ್ ಕಷ್ಟ ಆದಾಗ. ಹ್ಮ್ ಊಟ ಮಾಡ್ತಿಲ್ಲ ಮಗು ಅಂತ ಆದಾಗ ಇಟ್ ಸ್ಟಾರ್ಟ್ಸ್ ಫ್ರಮ್ 6 months. ಫೋನ್ ತೋರ್ಸಿದ್ರೆ ಹ್ಮ್ ಮಗು ಊಟ ಮಾಡುತ್ತೆ. ಸೊ ಅವಾಗ ಸ್ಟಾರ್ಟ್ ಆಗಿರೋದು ಹೇಗೆ ಸ್ಟಾಪ್ ಆಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಮನೇಲಿ ನಾವ್ ಪೇರೆಂಟ್ಸ್ ಗಳು ಹೇಗಾಗ್ಬಿಟ್ಟಿದೀವಿ, ಫ್ರೀ ಟೈಮ್ ಇತ್ತಾ ರೀಲ್ ಸ್ಕ್ರಾಲ್ ಮಾಡು, ಮಲಗಕ್ಕಿಂತ ಹ್ಮ್ ಮುಂಚೆ ರೀಲ್ ಸ್ಕ್ರಾಲ್ ಮಾಡು. ಸೊ ಹೀಗೆ ಎಷ್ಟೋ ಮನೇಲಿ ಪೇರೆಂಟ್ಸ್ ಗಳು ಹೆಂಗೆ, ನಂಗೆ ನಿದ್ದೆ ಬರ್ತಿಲ್ಲ, ನಾನು ರೀಲ್ ಸ್ಕ್ರಾಲ್ ಮಾಡಿದ್ರೆ ನಿದ್ದೆ ಬರುತ್ತೆ. ಮಗು ಕೂಡ ನನ್ಗೂ ನಿದ್ದೆ ಬರ್ತಿಲ್ಲ, ನನ್ಗೂ ಫೋನ್ ತೋರಿಸಿ, ನಾನು ಫೋನ್ ನೋಡ್ಕೊಂಡು ನಿದ್ದೆ ಮಾಡ್ತೀನಿ. ಸೊ ಅಪ್ಪ ಹ್ಮ್ ಅಮ್ಮ ಯಾವಾಗ ಮೊಬೈಲ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಮಕ್ಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಬಿಕಾಸ್ ಮಕ್ಳು ನೀವ್ ಹೇಳಿದನ್ನ ಫಾಲೋ ಮಾಡಲ್ಲ, ನೀವ್ ಮಾಡೋದನ್ನ ಹ್ಮ್ ನೋಡಿ ಕಲಿತಾರೆ. ಖಂಡಿತ ಸೊ ನೀವು ಮಲ್ಗಕ್ಕಿಂತ ಮುಂಚೆ ಬುಕ್ ಓದ್ ಮಲ್ಕೊಳ್ಳಿ, 100% ಅವರು ಒಂದ್ ಸ್ಟೋರಿ ಬುಕ್ ಇಟ್ಕೊಂತಾರೆ. ಓದ್ತಾರೋ ಬಿಡ್ತಾರೋ ಖಂಡಿತ. ಸೆಕೆಂಡ್ರಿ, ಬಟ್ ಹ್ಮ್ ಇಟ್ಕೊಂಡಂತೂ ಮಲ್ಕೋತಾರೆ. ಸೊ ಮಕ್ಳಲ್ಲಿ ನೀವೇನಾದ್ರೂ ಚೇಂಜಸ್ ನೋಡ್ಬೇಕು ಅಂದ್ರೆ ಆ ಚೇಂಜಸ್ ನ ಫಸ್ಟ್ ನಮ್ಮಲ್ಲಿ ನಾವ್ ಮಾಡ್ಕೋಬೇಕು. ಆಟೋಮೆಟಿಕ್ ಆಗಿ ಮಕ್ಳು ಕಲ್ತ್ಕೋತಾರೆ. ಇವಾಗಿನ ಮಕ್ಕಳು ತುಂಬಾ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ.
ಸ್ಕೂಲ್ಗೆ ಹೋಗ್ತಾರೆ, ಕರಾಟೆ ಕ್ಲಾಸ್ಗೆ ಹೋಗ್ತಾರೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ ಎಲ್ಲ ತರ ಮಾಡ್ತಾರೆ. ಮಕ್ಳಿಗೆ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಈ ತರ ಇದ್ದಾಗ? ಇದ್ರ ಹೌದು ಬಗ್ಗೆ ಸರ್. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಈಗ ಪೇರೆಂಟ್ಸ್ ಹೇಗಾಗಿದೆ, ಒಂದು ಕಾಂಪಿಟೇಷನ್, ನನ್ನ ಫ್ರೆಂಡ್ ಮಗು ಎಲ್ಲೋ ಹೋಗ್ತಿದೆ, ನನ್ ಮಗುನು ಹಾಕೋಣ. ಬಟ್ ಹ್ಮ್ ಮಗುಗೆ ಇಷ್ಟ ಇದೆಯಾ ಇಷ್ಟ ಇಲ್ವಾ ಅನ್ನೋ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಲೂ ಇಲ್ಲ ಅವರು. ಯಾವ್ದೋ ಒಂದ್ ಕ್ಲಾಸ್ ಹಾಕ್ಬೇಕು. ಯಾರಾದ್ರೂ ಕೇಳಿದ್ರೆ ನಿಮ್ ಮಗು ಎಲ್ಲೆಲ್ಲಿ ಹೋಗ್ತಿದೆ ಕ್ಲಾಸ್, ನನ್ ಮಗು ಅಲ್ಲಿ ಹೋಗ್ತಿದೆ, ನನ್ ಮಗು ಈ ಕ್ಲಾಸ್ಗೆ ಹೋಗ್ತಿದೆ, ಒಟ್ನಲ್ಲಿ ಅವ್ರಿಗೆ ಹ್ಮ್ ಹೇಳ್ಕೊಳೋ ಕ್ಲಾಸ್ಗೆ ಹಾಕ್ಬೇಕು ಹೊರತು ಮಗುಗೆ ಇಷ್ಟ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಬಟ್ ನಾನ್ ಹ್ಮ್ ಹೇಳೋದು ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ, ಮೇ ಬಿ ಇಟ್ ಮೈಟ್ ಬಿ ರಿಲೇಟೆಡ್ ಟು ಮ್ಯೂಸಿಕ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಹ್ಮ್ ಸ್ಪೋರ್ಟ್ಸ್ ಆಗಿರ್ಬೋದು. ಅವ್ರಿಗೆ ಹಾ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಹ್ಮ್ ತಿಳ್ಕೊಂಡು ಒಂದು ಕ್ಲಾಸಿಗೆ ಎನ್ರೋಲ್ ಮಾಡಿ. ಇಟ್ ಶುಡ್ ಬಿ ಹಾ, ಫೈನ್, ಮೋರ್ ದೆನ್ ಇನಫ್. ಬಿಕಾಸ್ ಇಲ್ಲಿ ಅಕಾಡೆಮಿಕ್ಸ್ಗೂ ಟೈಮ್ ಕೊಟ್ಟು ಈ ಕಡೆ ಒಂದೇ ಒಂದು ಆಕ್ಟಿವಿಟಿಗೂ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಂದ್ರೆ ಇಟ್ ಇಸ್ ಟಫ್. ಆ ಮಗುಗೂ ಹ್ಮ್ ಸ್ಟ್ರೆಸ್ ಅನ್ಸುತ್ತೆ. ಸೊ ಅಟ್ಲೀಸ್ಟ್ ಯಾವ್ದಾದ್ರು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ನ ಇಲ್ಲಿ ವೆಂಟ್ ಔಟ್ ಮಾಡಕ್ಕಾರು ಮಗುಗೊಂದ್ ಜಾಗ ಇರುತ್ತೆ. ಸೊ ಹಾಗಾಗಿ ಅಕಾಡೆಮಿಕ್ಸ್ ಜೊತೆ ಒಂದು ಸಾಫ್ಟ್ ಸ್ಕಿಲ್, ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಇಸ್ ವೆರಿ ಗುಡ್. ಖಂಡಿತ. ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ, ಮಕ್ಕಳನ್ನ ಔಟ್ಸೈಡ್ ಗೇಮ್ಸ್ಗೆ ಅವಾಯ್ಡ್ ಮಾಡ್ತಾರೆ ಆದಷ್ಟು. ಏನೇ ಆದ್ರೂ ಮನೆಯಲ್ಲಿ ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಈ ತರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಔಟ್ಸೈಡ್ ಹೋಗಕ್ಕೆ ಕಮ್ಮಿ ಅವಕಾಶ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಮಕ್ಳನ್ನ ಆಚೆ ಬಿಡ್ಬೇಕು ಸರ್. ಬಿಕಾಸ್ ಈ ಟೈಮಲ್ಲಿ ಬಿಟ್ರೆ ಅಷ್ಟೇ ಅವರು ಸೋಷಲೈಸಿಂಗ್ ಅಂತ. ಬಿಕಾಸ್ ಒಂದೊಂದ್ ಮನೆಯಿಂದ ಬರೋ ಮಕ್ಳು ಒಂದೊಂದ್ ರೀತಿಲಿ ಬೆಳ್ದಿರ್ತಾರೆ. ಕೆಲವ್ರು ರಫ್ ಆಗಿ ಬೆಳ್ದಿರ್ತಾರೆ, ಸೊ ಕೆಲವ್ರು ಸ್ಮೂತ್ ಆಗಿ ಹ್ಮ್ ಬೆಳ್ದಿರ್ತಾರೆ, ಕೆಲವ್ರು ಇಂಟ್ರೋವರ್ಟ್ ಆಗಿರ್ತಾರೆ, ಕೆಲವ್ರು ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ. ಸೊ ಹ್ಮ್ ಆ ಕ್ವಾಲಿಟೀಸ್ ನ ಅವರು ಚೇಂಜ್ ಮಾಡ್ಕೋಬೇಕು. ಬಿಕಾಸ್ ನಾಳೆ ದಿನ ನೀವ್ ಯಾವಾಗ್ಲೂ ನಿಮ್ ಮಕ್ಳ ಜೊತೆ ಇರಲ್ಲ. ನಾಳೆ ವರ್ಲ್ಡ್ ನ ಅವ್ರು ಫೇಸ್ ಮಾಡ್ಬೇಕು ಅಂದ್ರೆ ಎಲ್ಲಾ ಮನಸ್ಥಿತಿ ಜನದ ಜೊತೆ ಬೆರೆದ್ರೆ ಅಷ್ಟೇ ನೀವ್ ಆ ವರ್ಲ್ಡ್ ನ ಫೇಸ್ ಮಾಡಕ್ ಆಗೋದು. ಇಲ್ಲ ಹ್ಮ್ ನನ್ ಮಗು ಬರೀ ಸ್ಟಡೀಸ್ ಅಲ್ಲಿ 100/100 ಇದೆ ಸಾಕ್ ನನ್ಗೆ ಅಂತ ಅಂದ್ರೆ ದೇ ಹ್ಮ್ ಡೋಂಟ್ ನೋ ಹೌ ಟು ಲೀಡ್ ದ ಲೈಫ್. ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಸೋಷಲೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವ್ ಯಾವಾಗ ಒಂದ್ 4 ಜನದ ಜೊತೆ ಮಕ್ಳನ್ನ ಬಿಡ್ತೀರಾ, ದೇ ವಿಲ್ ಹ್ಮ್ ನಾಟ್ ಟು ಹ್ಯಾಂಡಲ್ ದೆಮ್ಸೆಲ್ಸ್. ಈಗ ಎಲ್ಲೋ ಆಟ ಆಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಬೈದ್ರು, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಒಳ್ಳೆ ರೀತಿಲಿ. ಯಾರೋ ಒಬ್ರು ಹೊಡೆದ್ರು, ಕಿತ್ತಾಡ್ಕೊಂಡ್ರು, ಹೌ ಟು ಹ್ಯಾಂಡಲ್ ಇಟ್ ಇನ್ ಅ ಗುಡ್ ವೇ. ಸೊ ಈ ಹ್ಮ್ ತರ ಸಿಚುಯೇಷನ್ಸ್ ಮಕ್ಳು ಫೇಸ್ ಮಾಡ್ಬೇಕು. ಸೊ ನಾಳೆನ ದೊಡ್ಡವರಾದಾಗ ಅವ್ರಿಗೆ ಈ ತರದ್ ಬಂದಾಗ ಹೇಗ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಇಲ್ಲ ದೇ ವಿಲ್ ಕಮ್ ಬ್ಯಾಕ್ ಟು ಯು ಅಗೇನ್. ಸೊ ಸಮ್ವೇರ್ ಹ್ಮ್ ದಟ್ ಟೈಮ್ ಯು ವಿಲ್ ಫೇಲ್ ಆಸ್ ಅ ಪೇರೆಂಟ್. ಬಿಕಾಸ್ ನೀವ್ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅದನ್ನ ಕಲ್ತ್ಕೊಳಕ್ ಬಿಟ್ಟಿರಲ್ಲ. ಸೊ ಹ್ಮ್ ನಾಳೆ ದಿನ ಏನೇ ಕಷ್ಟ ಬಂದ್ರು ದೇ ವಿಲ್ ಕಮ್ ಬ್ಯಾಕ್ ರನ್ನಿಂಗ್ ಟು ಯು. ಹ್ಮ್ ಖಂಡಿತ ಮ್ಯಾಮ್. ಅದ್ ನಿಮ್ ದೊಡ್ಡ ಅಸ್ಕೆ ಅಲ್ಲ, ಬಟ್ ಯು ಫೇಲಿಂಗ್ ಆಸ್ ಅ ಪೇರೆಂಟ್ ದೇರ್. ಮ್ಯಾಮ್, ನಾನು ಸ್ವಲ್ಪ ಪ್ರೀ ಸ್ಕೂಲ್ ಟೀಚರ್ಸ್ ಜೊತೆ ಮಾತಾಡಿದ್ದೀನಿ. ಅವರು ಹೇಳ್ತಾರೆ ನಮ್ಗೆ ಸ್ಯಾಲ್ರಿ ತುಂಬಾ ಕಮ್ಮಿ ಸಿಗುತ್ತೆ ಪ್ರೀ ಸ್ಕೂಲ್ ಅಲ್ಲಿ. ನೀವ್ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಸರ್ ಪ್ರೀ ಸ್ಕೂಲ್ ಟೀಚರ್ಸ್ ಸ್ಯಾಲ್ರಿಕಿನ ಪ್ರೀ ಸ್ಕೂಲ್ ಟೀಚರ್ ಸ್ಟ್ಯಾಂಡರ್ಡ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಸರ್. ಈಗ ಹ್ಮ್ ಹೆಂಗಿದೆ ಜನಕ್ ಮೈಂಡ್ ಸೆಟ್ ಅಂತ ಅಂದ್ರೆ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೀನ, ಐ ಆಮ್ ಎಲಿಜಿಬಲ್ ಟು ಟೀಚ್ ಪ್ರೀ ಸ್ಕೂಲ್ ಸ್ಟೂಡೆಂಟ್ಸ್. ನೋ, ಹ್ಮ್ ದಟ್ ಇಸ್ ನಾಟ್ ಯುವರ್ ಎಲಿಜಿಬಿಲಿಟಿ. ನಿಮಗೆ ABCD ಬರ್ತಿದೆ, 1 to 100 ಬರ್ತಿದೆ, ನಿಮಗೊಂದ್ 5 ವರ್ಷದ ಮಗು ಇದೆ, ಹೇಳ್ಕೊಟ್ಟ ಅಭ್ಯಾಸ ಇದೆ ಅಂದಿದ ತಕ್ಷಣ ನೀವ್ ಬಂದ್ ಪ್ರೀ ಸ್ಕೂಲ್ ಟೀಚರ್ ಆಗಕ್ ಯಾವ್ದೇ ರೀತಿ ಕ್ವಾಲಿಫೈಡ್ ಅಲ್ಲ ನೀವು. ಪ್ರಾಪರ್ ಟ್ರೈನಿಂಗ್. ಖಂಡಿತ. ಬಟ್ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ, ನಮಗ್ ಇವಾಗ ಬರೋ ಪ್ರೀ ಸ್ಕೂಲ್ ಟೀಚರ್ಸ್ ರೆಸ್ಯೂಮೇಸ್ ಹಂಗೆ, ನಾನೊಂದ್ ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ, ಕೆಲಸ ಸಿಗೋವರೆಗೂ ಇಲ್ಲಿ ಪಾರ್ಟ್ ಟೈಮ್ ತರ ಟೀಚರ್ ತರ ವರ್ಕ್ ಮಾಡೋಣ, ತುಂಬಾ ಹ್ಮ್ ಡಿಗ್ರೇಡ್ ಮಾಡ್ತಿದ್ದಾರೆ ಪ್ರೀ ಸ್ಕೂಲ್ ಟೀಚರ್ಸ್ ನ. ಸೊ ಹ್ಮ್ ಅಕಾರ್ಡಿಂಗ್ಲಿ ನಾನ್ ಏನ್ ಹೇಳ್ತೀನಿ, ಯಾವ್ದೇ ಒಂದು ಕೆಲ್ಸಕ್ಕೆ ನಿಮಗೆ ಅರ್ಹತೆ ಇರೋ ಸ್ಕಿಲ್ಸ್ ಇತ್ತು, ನೀವು ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಕಲ್ತಿದ್ದೀರಾ ಅಂತ ಅಂದ್ರೆ 100% ಯು ವಿಲ್ ಗೆಟ್ ದ ಸ್ಯಾಲ್ರಿ ವಾಟ್ ಯು ಆರ್ ಕ್ವಾಲಿಫೈಡ್ ಫಾರ್. ಬಟ್ ಹ್ಮ್ ನೀವು ಲೋವರ್ ಕ್ವಾಲಿಫಿಕೇಶನ್ ಇಟ್ಕೊಂಡು ಬಂದು ಪ್ರೀ ಸ್ಕೂಲ್ ಅಲ್ಲಿ ಸ್ಯಾಲ್ರಿ ಕಮ್ಮಿ, ಆಬ್ವಿಯಸ್ ಆಗಿ ನಿಮ್ಗೆ ಏನೋ ಗೊತ್ತಿರಲ್ಲ. ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ನೀವ್ ಯಾವ ಡಿಗ್ರಿ ಮಾಡಿದಿರ, BBM ಮಾಡ್ಬಿಟ್ಟು ಪ್ರೀ ಸ್ಕೂಲ್ ಟೀಚರ್ ಆಗಕ್ ಏನ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವಲ್ಲ. ಹ್ಮ್ ಬಟ್ ಜನಕ್ಕೆ ಇರೋದು ಅಸಂಪ್ಷನ್ ಏನು ಅಂತಂದ್ರೆ, ನಾನ್ ಸಪೋಸ್ ಡಿಗ್ರಿ ಇಂಜಿನಿಯರಿಂಗ್ ಮಾಡ್ಬಿಟ್ಟಿದ್ದೀನಿ, ಐ ಆಮ್ ಓವರ್ ಕ್ವಾಲಿಫೈಡ್ ಫಾರ್ ಅ ಪ್ರೀ ಸ್ಕೂಲ್ ಟೀಚರ್. ಇಟ್ ಡಸಂಟ್ ವರ್ಕ್ ಲೈಕ್ ದಿಸ್. ಸೊ ಯಾವಾಗ ನೀವ್ ನಿಮ್ ಸ್ಕಿಲ್ ಸೆಟ್ ನ ಬಿಲ್ಡ್ ಮಾಡ್ಕೋತೀರಾ, ಆಟೋಮ್ಯಾಟಿಕ್ ಆಗಿ ನಿಮ್ ಸ್ಯಾಲ್ರಿ ಕೂಡ ರೇಸ್ ಆಗೇ ಆಗತ್ತೆ. ಮ್ಯಾಮ್, ನಿಮ್ ಪ್ರಕಾರ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಅಲ್ಲಿ ಆನ್ಲೈನ್ ಎಜುಕೇಶನ್ ಅಥವಾ ಆಫ್ಲೈನ್ ಎಜುಕೇಶನ್ ಯಾವುದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ? ಸರ್ ಐ ವುಡ್ ಸೇ ಆಫ್ಲೈನ್ ಎಜುಕೇಶನ್ ಇಸ್ ದ ಬೆಸ್ಟ್ ಫಾರ್ ಮಕ್ಳು, ಬಿಕಾಸ್ ಹಾಲಿಸ್ಟಿಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಆನ್ಲೈನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಎಸ್ ಮಕ್ಳು ಕಲಿತಾರೆ, ಬಟ್ ಇಟ್ ಇಸ್ ನಾಟ್ ಸೋ ಎಫೆಕ್ಟಿವ್. ಸ್ಕ್ರೀನ್ ಮುಂದೆ ಕೂತ್ಕೊಂಡು ಯಾರೋ ಒಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊ ಅಂತ ಅಂದ್ರೆ
ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಏನೋ ಒಂದ್ ಸ್ವಲ್ಪ ಹೊತ್ತು ಕೂತಿರ್ತಾರೆ ಅಷ್ಟೇ, ಬಟ್ ದೇ ಕಾಂಟ್ ಸಿಟ್ ಅಟ್ ಒನ್ ಪ್ಲೇಸ್ ಅಂಡ್ ಲಿಸನ್. ಇಟ್ ಇಸ್ ನಾಟ್ ಲೈಕ್ ದೊಡ್ಡ ಮಕ್ಳು ಅಂತಾನೆ ಹೇಳಿ, ಚಿಕ್ಕ ಮಕ್ಳು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಕೂತ್ಕೊಳಕ್ಕೆ? ಬಟ್ ಆಫ್ಲೈನ್ ಅಲ್ಲಿ ಬಂತು ಅಂದ್ರೆ ಅವ್ರಿಗೆ ಎಲ್ಲಾ ತರಾನು ಸಿಗುತ್ತೆ. ಈಗ ಸೋಷಲೈಸಿಂಗ್ ಸಿಗುತ್ತೆ, ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ, ಈ ಕಡೆ ಅವ್ರಿಗೆ ಹೊಸ ಎನ್ವಿರಾನ್ಮೆಂಟ್ ಗೆ ಅಡ್ಜಸ್ಟ್ ಆಗ್ತಾರೆ, ಅವ್ರಿಗೆ ಎಲ್ಲಾ ತರನು ಬೆನಿಫಿಟ್ಸ್ ಇದೆ ಆಫ್ಲೈನ್ ಅಲ್ಲಿ. ಆನ್ಲೈನ್ ಐ ಡೋಂಟ್ ಪ್ರಿಫರ್ ಇಟ್ ಆಲ್. ಇವಾಗಿನ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಕಂಪ್ಯಾರಿಸನ್ ಮಾಡ್ತಾರೆ, ಬೇರೆ ಮಕ್ಕಳ ಜೊತೆ ಕಂಪ್ಯಾರಿಸನ್ ಮಾಡ್ತಾರೆ, ಪ್ರತಿಯೊಂದ್ರಲ್ಲೂ ಕಂಪ್ಯಾರಿಸನ್ ಮಾಡ್ತಾರೆ. ಎಜುಕೇಶನ್ ಮಾರ್ಕ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು. ಪೇರೆಂಟ್ಸ್ ಏನು ಅಡ್ವೈಸ್ ಹೇಳ್ತೀರಾ? ಈ ಕಂಪ್ಯಾರಿಸನ್ ಅನ್ನೋದು ಜನರೇಷನಲ್ ಟ್ರಾಮಾ ಸರ್. ಅಂದ್ರೆ ಈಗ ನನ್ ಪೇರೆಂಟ್ ಮಾಡಿರ್ತಾರೆ, ಸೊ ಅದನ್ನ ಆ ಪೇರೆಂಟಿಂಗ್ ಸ್ಟೈಲ್ ನಾನು ಕಂಟಿನ್ಯೂ ಮಾಡ್ಕೊಂಡ್ ಬಂದಿರ್ತೀನಿ. ಬಟ್ ಅದನ್ನ ಬ್ರೇಕ್ ಮಾಡ್ಬೇಕು. ಇಟ್ ಇಸ್ ನಾಟ್ ಗುಡ್. ಎಲ್ಲಾ ನೀವ್ ಬೆಳ್ದಿದ್ ರೀತಿ ಎಲ್ಲಾನು ಒಳ್ಳೇದಿರಲ್ಲ. ಅದನ್ನೇ ನಿಮ್ ಮಕ್ಳಿಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಹಿಯರ್ ಅಂಡ್ ದೇರ್ ವಿ ನೀಡ್ ಟು ಕರೆಕ್ಟ್ ಫ್ಯೂ ಥಿಂಗ್ಸ್. ಸೊ ಈ ಕಂಪ್ಯಾರಿಸನ್ ಅನ್ನೋದು ಬಂದಿರೋ ಜನರೇಷನಲ್ ಟ್ರಾಮಾ. ಅವ್ರ ಹಂಗ್ ಮಾಡ್ತಿದಾರೆ, ನೀನ್ ಯಾಕೆ ಹಿಂಗ್ ಮಾಡ್ತಿಲ್ಲ? ನಾನ್ ಕೇಳೋದ್ ಇಷ್ಟೇ ಪೇರೆಂಟ್ಸ್ ನ, ನೀವ್ ನಿಮ್ ಮಕ್ಳನ್ ಕಂಪೇರ್ ಮಾಡ್ತಿದ್ರಲ್ಲ, ನೀವ್ ನಿಮ್ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡಿ. ನಿಮ್ ಫ್ರೆಂಡ್ ಮೋಸ್ಟ್ಲಿ ನಿಮ್ಕಿಂತ ಹೈಯರ್ ಪೊಸಿಷನ್ ಇದ್ದಾನೆ, ಮತ್ ನೀವ್ ಯಾಕೆ ಹೋಗಿಲ್ಲ? ಕಂಪೇರ್ ಯೋರ್ ಸೆಲ್ಫ್. ವೆನ್ ಯು ಕಾಂಟ್ ಡೂ ದಟ್, ಯುವರ್ ಫ್ರೆಂಡ್ ಮೈಟ್ ಬಿ ಕುಕಿಂಗ್ ಬೆಟರ್ ದೆನ್ ಯು. ಕಂಪೇರ್ ಮಾಡಿ ನೋಡಿ. ಇಲ್ಲ ಯಾರಾದ್ರೂ ಅಟ್ಲೀಸ್ಟ್ ಮಕ್ಳೇ ಅವ್ರ ಅಮ್ಮ ತುಂಬಾ ಚೆನ್ನಾಗಿ ಕುಕ್ ಮಾಡಿ, ಕ್ಯಾನ್ ಯು ಟಾಲರೇಟ್ ದಟ್? ನೋ, ರೈಟ್? ಅಂಡ್ ಹೌ ಡು ಯು ಎಕ್ಸ್ಪೆಕ್ಟ್ ಯುವರ್ ಚೈಲ್ಡ್ ಟು ಕಂಟ್ರೋಲ್ ದಟ್ ಕಂಪ್ಯಾರಿಸನ್? ಸೊ ನಮ್ ಸೆಲ್ಫ್ ನಾವ್ ಯಾರ ಜೊತೆ ಕಂಪೇರ್ ಮಾಡಕ್ ಇಷ್ಟ ಇಲ್ಲ ಅಂತ ನಿಮ್ ಮಗುಗ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ನೀವ್ ಕಂಪೇರ್ ಮಾಡಿ? ಪ್ಲೀಸ್ ಸ್ಟಾಪ್ ಕಂಪ್ಯಾರಿಸನ್. ಅದಕ್ ಐ ಆಲ್ವೇಸ್ ಸೇ, ಕ್ಯಾನ್ಸರ್ ಗಿನ ದೊಡ್ಡ ಕಾಯಿಲೆ ಕಂಪ್ಯಾರಿಸನ್. ಇಟ್ ಲಿಟ್ರಲಿ ಮಕ್ಳನ್ನ ಕುಗ್ಗಿಸ್ಬಿಡತ್ತೆ. ನಿಮಗ್ ಗೊತ್ತಾಗದೇ ಇಲ್ಲ ಮಕ್ಳು ಎಷ್ಟರ ಮಟ್ಟಿಗೆ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ ಅಂತ. ಪ್ಲೀಸ್ ಸ್ಟಾಪ್ ಕಂಪ್ಯಾರಿಸನ್. ಇಟ್ ಇಸ್ ವೆರಿ ವೆರಿ ಹಾರ್ಮ್ಫುಲ್ ಫಾರ್ ಯರ್ ಚೈಲ್ಡ್. ಎಜುಕೇಶನ್ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಪ್ರೀ ಸ್ಕೂಲ್ ಆಗಿರ್ಬೋದು, ನಾರ್ಮಲ್ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಎಲ್ಲರೂ 1 lakh 2 lakh ಆ ರೇಂಜ್ ಹೋಗ್ತಾ ಇದ್ದಾರೆ. ಏನಾದ್ರು ವ್ಯಾಲ್ಯೂಬಲ್ ಪಾಯಿಂಟ್ಸ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಎಜುಕೇಶನ್ ಅನ್ನೋದು ಇಟ್ ಇಸ್ ಬಿಕಮ್ ಅ ಬಿಸ್ನೆಸ್. Yes, I would agree. But there are people who is giving quality education for what the fees they are taking. Kelu kade it is vice versa. They are giving it for the brand. ಏನಾಗುತ್ತೆ ಅಂದ್ರೆ one same cotton shirt ನ ನೀವು ಬ್ರಾಂಡೆಡ್ ಅಂಗಡಿಲಿ ತಗೊಂಡ್ರೆ you need to pay for the brand. ಅದೇ ನೀವು ಲೋಕಲ್ ಅಲ್ಲಿ ತಗೊಂಡ್ರೆ ಅಂದ್ರೆ you will pay for the fabric, right ಅಲ್ವಾ? It is the same thing here. ನೀವ್ ಪೇರೆಂಟ್ಸ್ ಆಗಿ ಇಟ್ ಇಸ್ ಅಪ್ ಟು ಯು. ನೀವು ಸರ್ವೆ ಮಾಡ್ಬೇಕಾಗತ್ತೆ ಕ್ವಾಲಿಟಿ ಎಜುಕೇಶನ್ ಎಲ್ಲಿ ಸಿಗ್ತಿದೆ. ಅಟ್ಲೀಸ್ಟ್ ನಿಮ್ ಮಗುಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಒಂದ್ ಸ್ಕೂಲ್ ಅಂದ್ರೆ ಹೇಗಿರ್ಬೇಕು ಆ ಸೆಟಪ್ ಇದೆಯಾ, ಕ್ವಾಲಿಟಿ ಎಜುಕೇಶನ್ ಸಿಗ್ತಿದ್ಯಾ? ಎಸ್, ದೆನ್ ಇಟ್ ಇಸ್ ಗುಡ್, ಯು ಕ್ಯಾನ್ ಎನ್ರೋಲ್. ಬಟ್ ನೀವು ಬ್ರಾಂಡೆಡ್ ಹೋಗ್ತೀರಾ, ಆಬ್ವಿಯಸ್ ಆಗಿ ಯು ಆರ್ ಪೇಯಿಂಗ್ ಮನಿ ಫಾರ್ ದ ಬ್ರಾಂಡ್, ನಾಟ್ ಫಾರ್ ದ ಎಜುಕೇಶನ್ ದೇರ್. ಹೌದು, ಎಜುಕೇಶನ್ ಸಿಗುತ್ತೆ, ಬಟ್ ಅದೇ ನಿಮಗ್ ಕಡಿಮೆಗೆ ಸಿಗ್ತಿದೆ ಅಂತ ಅಂದ್ರೆ ಸಮ್ ಪೇರೆಂಟ್ಸ್ ಅವ್ರ ಲೆವೆಲ್ಗೋಸ್ಕರ ದೇ ಪೇ ದ ಫೀಸ್. I've seen lot of times that ಅಂದ್ರೆ ಓಕೆ ನಾವ್ ಈ ಎಷ್ಟು ವಿ ಆರ್ ಅರ್ನಿಂಗ್ 7 figures for month, ನಾವ್ ಯಾಕೆ ಈ ಸ್ಕೂಲ್ ಮಗು ಏನ್ ಕಲಿತಿದೆ ಇಲ್ಲ ನೀವ್ ಎಷ್ಟ್ ಟೈಮ್ ಕೊಡ್ತಿದ್ರ ಮಗುನ್ ಕಲ್ಸಕ್ಕೆ ಅದು ಬರಲ್ಲ. ಅರ್ನಿಂಗ್ 7 figures in a month, so I am affordable to pay the fees, so I'm enrolling my kid there. I don't think it works like this. So ಈ ತರ ಮಾಡಿನೇ we have made, ನಾವೇ ಮಾಡಿರೋದು ಎಜುಕೇಶನ್ ನ ಮಾಫಿಯಾ ತರ, ಬಿಸ್ನೆಸ್ ತರ. ಖಂಡಿತ ಮ್ಯಾಮ್. ಇವಾಗ ಮನೆಯಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್ ಮಾತಾಡೋದು ಮುಖ್ಯನಾ, ಅಥವಾ ನಮ್ ಲೋಕಲ್ ನೇಟಿವ್ ಲ್ಯಾಂಗ್ವೇಜ್ ಮಾತಾಡೋದು ಮುಖ್ಯನಾ? ಕನ್ನಡ ಆಗಿರ್ಬೋದು, ತೆಲುಗು, ಮರಾಠಿ, ಬೆಂಗಾಲಿ, ಹಿಂದಿ. ಮಕ್ಳ ಜೊತೆ ಫಸ್ಟ್ ನಾವ್ ಯಾವ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಕೊಡ್ಬೇಕು? ಸರ್, ಐ ವುಡ್ ಸೇ ನಿಮ್ಮ ಮದರ್ ಟಂಗ್ ಏನಿದೆ ಮನೇಲಿ, ನಿಮ್ಮ ಮಾತೃಭಾಷೆ ಏನಿದೆ ಫಸ್ಟ್ ಅದನ್ನ ಮಗು ಕಲ್ತ್ಕೋಬೇಕು. ಅಂಡ್ ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ತಗೋತೀನಿ ಸರ್. ನನಗೆ ರೀಸೆಂಟ್ ಆಗಿ ಅಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕಾಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಮ್ಯಾಮ್ ಸ್ಪೋಕನ್ ಇಂಗ್ಲಿಷ್ ತಗೋತೀರಾ ಅಂತ. ಎಸ್, ಆಬ್ವಿಯಸ್ ಆಗಿ ಪಬ್ಲಿಕ್ ಸ್ಪೀಕಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ತಗೊಂತೀನಿ. ಎಷ್ಟು ವರ್ಷ ಮಗುಗೆ ಅಂತ ಅಂದ್ರೆ 3 ವರ್ಷ ಅಂತ ಹೇಳ್ತಾರೆ. ಐ ಆಮ್ ಲಿಟ್ರಲಿ ಶಾಕ್ಡ್. 3 ವರ್ಷದ ಮಗುಗೆ ಸ್ಪೋಕನ್ ಇಂಗ್ಲಿಷ್ ಅವಶ್ಯಕತೆ ಇದೆಯಾ? ಯಾಕೆ ಮ್ಯಾಮ್, ನನ್ ಮಗು ಇಂತ ದೊಡ್ಡ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿದೀನಿ, ಆ ಲೆವೆಲ್ಗೆ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು, ಸೊ ದಯವಿಟ್ಟು ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡಿ. ಸೊ ನಿಮ್ ಮನೇಲಿ ಯಾವ ಭಾಷೆ ಮಾತಾಡ್ತೀರಾ ಅಂತ ಅಂದ್ರೆ ಕನ್ನಡ ಅಂತ ಅಂದ್ರು. ಸೊ ಕನ್ನಡ ಕಲ್ಸಕ್ ಎಲ್ಲ ಹಾಕಿದ್ರ ನಿಮ್ ಮಗುನ ಅಂತ? ಎಲ್ಲೂ ಹಾಕಿಲ್ಲಮ್ಮ, ಮನೇಲಿ ನಾವ್ ಮಾತಾಡ್ತೀವಲ್ಲ ನೋಡ್ ಕಲ್ತ್ರು. ಹೇಗ್ ಕಲ್ತ್ರು?
ಬಿಕಾಸ್ ಮಗು ಹುಟ್ಟಾಗಿಂದ 3 ವರ್ಷದವರೆಗೂ ನೀವ್ ಮಾತಾಡಿದ್ನ ಕೇಳಿಸ್ಕೊಂಡು ಆ ವರ್ಡ್ಸ್ ಗಳನ್ನ ಮಗು ಕೇಳಿಸ್ಕೊಳ್ಳೋ ಮೂಲಕ ಬ್ರೈನ್ ಅಲ್ಲಿ ಸ್ಟೋರ್ ಆಗಿದೆ. ಆಬ್ವಿಯಸ್ ಆಗಿ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರ ಬ್ರೈನ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಆ ವರ್ಡ್ಸ್ ನ ಯೂಟಿಲೈಸ್ ಮಾಡಿರ್ತಾರೆ. ಸೊ ದಟ್ ಮೀನ್ಸ್ ಇಂಗ್ಲಿಷ್ ವರ್ಡ್ಸ್ ಆರ್ ನಾಟ್ ಯೂಸ್ ಟು ದ ಕಿಡ್. ಮಗು ಕೇಳಿಸ್ಕೊಂಡಿರೋದ್ ಕಮ್ಮಿ ಇದೆ, ಹಾಗಾಗಿ ಮಗುಗೆ ಕಷ್ಟ ಆಗ್ತಿದೆ ಇಂಗ್ಲಿಷ್ ಮಾತಾಡಕ್ಕೆ. ಸೊ ಇಲ್ಲಿ ನಮ್ ಕರ್ತವ್ಯ ಏನು, ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ಲರ್ನ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ಮಗು ಆ ಭಾಷೆಯಲ್ಲಿ ಮಾತಾಡಕ್ ಜಾಸ್ತಿ ಮಾಡ್ಬೇಕಂದ್ರೆ ಸುತ್ತಮುತ್ತ ಸರೌಂಡಿಂಗ್ ಪೇರೆಂಟ್ಸ್ ಆದವರು ಸ್ವಲ್ಪನೇ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಆಬ್ವಿಯಸ್ ಆಗಿ ಸ್ಕೂಲ್ ಹಾಕಿದ್ಮೇಲೆ ಇಟ್ ಇಸ್ ಕಂಪಲ್ಸರಿ ಇನ್ ಸ್ಕೂಲ್ಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಮೋಸ್ಟ್ ಆಫ್ ದ ಸ್ಕೂಲ್ಸ್ ದೇ ಆಸ್ಕ್ ಯು ಟು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಆಬ್ವಿಯಸ್ ಆಗಿ ಮಗು 1-2 ವರ್ಷ ಕಂಟಿನ್ಯೂಸ್ ಆಗಿ ಸ್ಕೂಲ್ಗೆ ಹೋಗುತ್ತೆ ಅಂದ್ರೆ 100% ಕಲಿತಾರೆ. ಬಟ್ ವೈ ಆರ್ ಯು ಪ್ರೆಷರೈಸಿಂಗ್ ಇಂಗ್ಲಿಷ್ ಕಲಿಲೇಬೇಕು? ಹಿಯರ್ ಏನಾಗುತ್ತೆ ಗೊತ್ತಾ ಸರ್, ತುಂಬಾ ಜನ ಪೇರೆಂಟ್ಸ್ ದೇ ಸಿ ಇಂಗ್ಲಿಷ್ ಆಸ್ ಅ ಡಿಗ್ರಿ. ಮಗು ಚಿಕ್ಕ ವಯಸ್ಸಲ್ಲಿ ಇಂಗ್ಲಿಷ್ ಮಾತಾಡ್ತಿದೆ ಅಂದ್ರೆ ದೇ ಡೆಫಿನೆಟ್ಲಿ ಅಚೀವ್ ಸಮಥಿಂಗ್ ಇನ್ ಲೈಫ್. ನೋ, ದಟ್ ಇಸ್ ನಾಟ್ ಟ್ರೂ. English is just a language. I repeat, English is just a language like any other language. It is not a degree. If ನನಗೆ ಇಂಗ್ಲಿಷ್ ಬರುತ್ತೆ ಅಂದಿದ ತಕ್ಷಣ you are not somewhere else. You are like everyone else. So treat like English is a language. Don't think it's like a degree, it's like a prestige. ಎಷ್ಟೋ ಜನ ಪೇರೆಂಟ್ಸ್ಗೆ ತನ್ನ ಮಗು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದೆ ಅಂದ್ರೆ ಅವ್ರಿಗೆ ಅದು ಡಬಲ್ ಕಾಲರ್ ರೇಸ್ ಮಾಡ್ದಂಗೆ. ಇಟ್ಸ್ ಅ ಪ್ರೆಸ್ಟೀಜ್. ಆ ಆಟಿಟ್ಯೂಡ್ ನ ದಯವಿಟ್ಟು ಸ್ಟಾಪ್ ಮಾಡಿ. ಮಾತಾಡಕ್ ಒಂದ್ ಲ್ಯಾಂಗ್ವೇಜ್ ಬೇಕು, ಕಮ್ಯುನಿಕೇಶನ್ ಒಂದ್ ಲ್ಯಾಂಗ್ವೇಜ್ ಬೇಕು, ಅದಕ್ಕೋಸ್ಕರ ಇಂಗ್ಲಿಷ್ ನ ಯೂಸ್ ಮಾಡ್ತೀವಿ. ಬಿಕಾಸ್ ವರ್ಲ್ಡ್ ವೈಡ್ ಎವ್ರಿ ಒನ್ ಆರ್ ಫೆಮಿಲಿಯರ್ ಟು ಇಂಗ್ಲಿಷ್. ಬಿಟ್ರೆ ದೇರ್ ಇಸ್ ನಥಿಂಗ್ ಸ್ಪೆಷಲ್ ಇನ್ ದಟ್. ವರ್ಕಿಂಗ್ ಪೇರೆಂಟ್ಸ್ ಮಕ್ಕಳ ಆಕ್ಟಿವಿಟೀಸ್ ಹೇಗೆ ಡೈಲಿ ಟ್ರ್ಯಾಕ್ ಮಾಡಬೇಕು? ಸರ್, ವರ್ಕಿಂಗ್ ಪೇರೆಂಟ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಅವರು ಅವ್ರ ಕಮಿಟ್ಮೆಂಟ್ಸ್ ಗೋಸ್ಕರ ಎಂಡ್ ಆಫ್ ದ ಡೇ ಮಕ್ಳಿಗೋಸ್ಕರ ವರ್ಕ್ ಮಾಡ್ತಿರ್ತಾರೆ. ಬಟ್ ಐ ವುಡ್ ಸೇ ಕೆಲವು ಸ್ಪೆಷಲ್ ಟೈಮ್ಸ್ ಅಲ್ಲಿ ಮಕ್ಳ ಜೊತೆ ಅವ್ರು ಇರ್ಲೇಬೇಕು. ದೇ ಅಟ್ ಲೀಸ್ಟ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್. ಮಕ್ಳು ಎದ್ದೇಳ್ತಿದಾರೆ ಅಂದ್ರೆ ಅಟ್ ಲೀಸ್ಟ್ ಇಬ್ರಲ್ಲ ಒಂದು ಪೇರೆಂಟ್ ಆದ್ರು ಮಗು ಜೊತೆ ನೀಟಾಗಿ ಎಬ್ಬರಿಸಿ ಕಾಮಾಗಿ ಮಾತಾಡಿ. ಸೊ ಆ ಮಾರ್ನಿಂಗ್ ಏನಿದೆ ಅಫರ್ಮೇಶನ್ಸ್ ಹೇಳೋದಾಗಿರ್ಬೋದು, ಶ್ಲೋಕ ಹೇಳೋದಾಗಿರ್ಬೋದು, ಸೊ ಈ ರೀತಿಲಿ ಮಗುಗೆ ಒಳ್ಳೆ ಮಾರ್ನಿಂಗ್ ನ ಒಂದೊಳ್ಳೆ ಗುಡ್ ಮಾರ್ನಿಂಗ್ ತರ ಸ್ಟಾರ್ಟ್ ಮಾಡಿ. ಅಂಡ್ ದೆನ್ ಅವ್ರು ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಟೈಮ್ ಇದ್ರು ಮನೇಲಿ ಅಂತ ಆದ್ರೆ ಆ ಟೈಮಲ್ಲಿ ಕೇಳೋದಾಗಿರ್ಬೋದು ಮಗುಗೆ, ವಾಸ್ ಯುವರ್ ಡೇ, ಹೇಗಿತ್ತು, ಸ್ಕೂಲ್ಸ್ ಅಲ್ಲಿ ಏನಾಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಮ್ ಅನ್ನು ಮಕ್ಳು ಮಲ್ಗೋ ಟೈಮಲ್ಲಿ. ಈ ಟೈಮಲ್ಲಿ ಅಟ್ ಲೀಸ್ಟ್ ಪೇರೆಂಟ್ಸ್ ಇರ್ಲೇಬೇಕು ಮಕ್ಳ ಜೊತೆ. ಬಿಕಾಸ್ ದಟ್ ಈಸ್ ಅ ಬೆಸ್ಟ್ ಟೈಮ್ ಟು ಹ್ಯಾವ್ ಅ ಪ್ರೈವೇಟ್ ಟೈಮ್ ವಿತ್ ಯರ್ ಚೈಲ್ಡ್. ಸೊ ಅದನ್ನದ್ದು ಏನೇ ಕರೆಕ್ಷನ್ಸ್ ಇರ್ಬೋದು. ಸೊ ನಿಮ್ ಮಗುಗ್ ಏನೇ ರೀತಿ ಬುದ್ಧಿವಾದ ಹೇಳ್ಬೇಕು ಅಥವಾ ಮಗು ಮಾಡ್ತಿರೋ ತಪ್ಪನ ಕರೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಸ್ಲೀಪ್ ಟೈಮ್ ಇಸ್ ದ ಬೆಸ್ಟ್ ಟೈಮ್. ಬಿಕಾಸ್ ಮಗು ನಿದ್ದೆಗೆ ಜಾರ್ತಿದ್ದಾಗ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಅವೇಕ್ ಆಗತ್ತೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅವೇಕ್ ಇದ್ದಾಗ ನೀವ್ ಏನೇ ಹೇಳಿದ್ರು ಅದು ನೀಟಾಗಿ ಒಳಗೋಗ್ ಕೂರುತ್ತೆ. ಟೈಮಲ್ಲಿ ಮಕ್ಳು ಆರ್ಗ್ಯೂ ಮಾಡ್ತಾರೆ, ಬಟ್ ನಿದ್ದೆ ಟೈಮಲ್ಲಿ ಮಕ್ಳು ಕೇಳಿಸ್ಕೋತಾನೆ ಇರ್ತಾರೆ. ಸೊ ದಟ್ ಈಸ್ ಅ ರೈಟ್ ಟೈಮ್. ಸೊ ಈ ತರ ಟೈಮ್ಸ್ ಅಲ್ಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ, ಜೊತೆಗೆ ಅಟ್ ಲೀಸ್ಟ್ ವೀಕ್ಲಿ ಟ್ವೈಸ್ ಒಂದು ಒಟ್ಟಿಗೆ ಡಿನ್ನರ್. ಸೊ ಈ ತರದ್ದು ಮಾಡಿ. ಮಕ್ಳಿಗೆ ಯಾವ ಆಟ ಇಷ್ಟ ಅದ್ರಲ್ಲಿ ಅವ್ರ ಜೊತೆ ಕೂತ್ ಆಟ ಆಡಿ. ಇಟ್ ಇಸ್ ನಾಟ್ ಲೈಕ್ ನೀವು ಕಾಸ್ಟ್ಲಿ ಗಿಫ್ಟ್ಸ್ ಕೊಡ್ಸಿದ ತಕ್ಷಣ ಮಕ್ಳು ನಿಮ್ನ ಇಷ್ಟ ಪಡ್ತಾರೆ, ನಿಮ್ ಜೊತೆ ಇರಕ್ ಇಷ್ಟ ಪಡ್ತಾರೆ. ನೋ, ಮಗುಗೆ ನಿಮ್ಮ ಪ್ರೆಸೆನ್ಸ್ ಕಾಣಿಸ್ಬೇಕು. ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮ ನಮ್ ಜೊತೆ ಇದಾರೆ ಅಂತ ಅನ್ಸ್ಬೇಕು ಅಂತಂದ್ರೆ ನೀವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಂಡ್ ಸ್ಪೆಂಡ್ ಮಾಡ್ಬೇಕ್ರೆ ದಯವಿಟ್ಟು ಮೊಬೈಲ್ಸ್ ನ ಆಚೆ ಇಡಿ. ನಿಮ್ಮ ಮತ್ತೆ ನಿಮ್ಮ ಮಗು ಮಧ್ಯೆ ಮೊಬೈಲ್ಸ್ ಬರಬಾರ್ದು. ಮ್ಯಾಮ್, ನಿಮ್ ಪ್ರಕಾರ ಪೀಸ್ ಆಫ್ ಮೈಂಡ್ ಅಂದ್ರೆ ಏನು ತಿಳ್ಕೊಬೋದಾ? ಸರ್, ಪೀಸ್ ಆಫ್ ಮೈಂಡ್ ಅಂದ್ರೆ ನೀವ್ ಮಾಡ್ತಿರೋ ಕೆಲ್ಸದಲ್ಲಿ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಆದ್ರೆ ಪೀಸ್ ಆಫ್ ಮೈಂಡ್. ಬಿಕಾಸ್ ಯಾರ್ದೋ ಪ್ರೆಷರ್ ಮಾಡ್ತಿದೀವಿ, ಯಾರಿಗೋ ತೋರ್ಸಕ್ಕೆ, ಯಾರ್ದೋ ಪ್ರೇಸ್ ಮಾಡ್ತಿದೀವಿ ಅಂದ್ರೆ ದಟ್ ಇಸ್ ನಾಟ್ ಪೀಸ್ ಆಫ್ ಮೈಂಡ್. ಜೊತೆಗೆ ನೀವ್ ಮಾಡ್ತಿರೋದ್ರಲ್ಲಿ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಸೊ ಫಾರ್ ಮೀ ವೆನ್ ಇಟ್ ಕಮ್ಸ್ ಟು ಪೀಸ್ ಆಫ್ ಮೈಂಡ್, ಐ ಗೋ ಔಟ್, ಆಚೆ ಹೋಗ್ತೀನಿ, ಐ ರನ್ ಅ ಪ್ರೀ ಸ್ಕೂಲ್ ಎಲ್ಲ ಮಾಡ್ತೀನಿ. ಅಲ್ಲಿ ಏನೇ ನನಗೆ ಅಪ್ರೈಸಲ್ ಸಿಗ್ಲಿ, ಎಷ್ಟೇ ಲೈಕ್ ಪೇರೆಂಟ್ಸ್ ಹೋಗಲಿ ಅಥವಾ ವಾಟ್ ಎವರ್ ಇಟ್ ಇಸ್, ಐ ಗೆಟ್ ಗುಡ್ ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು. ಎಂಡ್ ಆಫ್ ದ ಡೇ ವೆನ್ ಐ ಕಮ್ ಹೋಮ್, ಫ್ಯಾಮಿಲಿ ದ ವೇ ದೇ ರಿಸೀವ್ ಮೀ, ದಟ್ ಇಸ್ ಪೀಸ್ ಆಫ್ ಮೈಂಡ್ ಫಾರ್ ಮೀ. ದಟ್ಸ್ ಇಟ್. ಐ ಹ್ಯಾವ್ ಅ ಗ್ರೇಟ್ ಫ್ಯಾಮಿಲಿ. ಸೊ ಆ ಖುಷಿ ಏನಿದೆ ನನಗ್ ಮನೆಗ್ ಬಂದು ಸಿಗುತ್ತಲ್ಲ, ದಟ್ ಇಸ್ ಅ ಅಲ್ಟಿಮೇಟ್ ಪೀಸ್ ಆಫ್ ಮೈಂಡ್ ಫಾರ್ ಮೀ. ಮ್ಯಾಮ್, ಒನ್ ಲಾಸ್ಟ್ ಕ್ವಶನ್. ಇವಾಗ ತುಂಬಾ ಜನ ಆಂಟರ್ಪ್ರಿನರ್ಸ್ ಆಗ್ಬೇಕು ಅನ್ಕೊಂತಾರೆ, ಅವ್ರಿಗೆಲ್ಲ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ಮುಂದೆ ಹೋಗ್ಬೇಕು, ಒನ್ ಆಂಟರ್ಪ್ರಿನರ್ಸ್ ಹೇಗೆ ಆಗ್ಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಿಮ್ ಕಡೆಯಿಂದ ಏನಾದ್ರು ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಫಸ್ಟ್ ಆಂಟರ್ಪ್ರಿನರ್ ಆಗ್ಬೇಕು ಅಂದ್ರೆ ಒಂದು ಮೈಂಡ್ ಸೆಟ್ ಡೆವಲಪ್ ಆಗ್ಬೇಕು. ಆ ಮೈಂಡ್ ಸೆಟ್ ಹೇಗಿರ್ಬೇಕು ಅಂತ ಅಂದ್ರೆ ಯು ಶುಡ್ ಹ್ಯಾವ್ ಅ ವಿಷನ್ ಫಾರ್ ಯೋರ್ ಸೆಲ್ಫ್. ಏನ್ ಮಾಡ್ಬೇಕು, ಮತ್ತೆ
ಯು ನೀಡ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ನನ್ ಕೈಲಿ ಆಗುತ್ತೆ, ನಾನು ನಂಬಿ ಮಾಡ್ತಿದೀನಿ ಅಂತಂದ್ರೆ ದಯವಿಟ್ಟು ಕೈ ಹಾಕ್ಬೇಡಿ. ನಿಮ್ಮೇಲೆ ನಿಮಗ್ ನಂಬಿಕೆ ಇರ್ಬೇಕು, ನಾನ್ ಮಾಡ್ತೀನಿ ಅಂತ. ಖಂಡಿತ. ಅಂಡ್ ಏನೇ ಚಾಲೆಂಜಸ್ ಬಂತು, ಏನೇ ರಿಸ್ಕ್ ಬಂತು, ಐ ವಿಲ್ ಫೇಸ್ ಇಟ್ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತು, ಆ ಮೈಂಡ್ ಸೆಟ್ ಇತ್ತು ಅಂದ್ರೆ ನೆಕ್ಸ್ಟ್ ಯು ಕ್ಯಾನ್ ಗೋ. ಅದಾದ್ಮೇಲೆ ಫೈಂಡ್ ಐಡಿಯಾ, ಅಂದ್ರೆ ನಿಮಗ್ ಯಾವ ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಇದೆ. ಬಿಸ್ನೆಸ್ ಎಂಡ್ ಆಫ್ ದ ಡೇ ಇಟ್ ಇಸ್ ಕೇಟರಿಂಗ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ. ಈಗ ಸಪೋಸ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರೆ ಏನಂತ, ಆ ಏರಿಯಾದಲ್ಲಿ ಅಲ್ಲಿ ಆ ಅವೈಲಬಿಲಿಟಿ ಇರಲ್ಲ ಫುಡ್, ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಿದ್ದೀನಿ. ಇಟ್ ಇಸ್ ಜಸ್ಟ್ ಲೈಕ್ ಫೈಂಡಿಂಗ್ ಅ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಇನ್ ದ ಸೊಸೈಟಿ. ಸೊ ನಿಮಗೆ ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಪ್ಯಾಷನೇಟ್ ಆಗಿದ್ದೀರಾ, ಈ ರೀತಿ ಇದು ಕಂಡ್ಕೊಳ್ಳಿ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಆ ಫೀಲ್ಡ್ ಅಲ್ಲಿ ನಿಮಗೆ ಯಾರು ಕಾಂಪಿಟೇಟರ್ಸ್ ಇದಾರೆ, ಮಾರ್ಕೆಟ್ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡಿ. ಅಂಡ್ ನೆಕ್ಸ್ಟ್ ಕಮ್ಸ್ ಫಂಡಿಂಗ್ ಮಾಡ್ಬೇಕು ಅಂತಂದ್ರೆ ಬಿಸ್ನೆಸ್ಗೆ ನೀವು ಸೇವಿಂಗ್ಸ್ ಇಂದ ಹಾಕ್ತಿದ್ದೀರಾ, ಇನ್ವೆಸ್ಟರ್ಸ್ ನ ಕರ್ಕೊಂಡ್ ಬರ್ತಿದ್ದೀರಾ, ಅಥವಾ ಲೋನ್ಸ್ ತಗೊಂತಿದ್ದೀರಾ, ಹೌ ಇಸ್ ಇಟ್ ವರ್ಕಿಂಗ್ ಔಟ್ ಫಾರ್ ಯು, ಇದನ್ನ ನೋಡ್ಕೊಳ್ಳಿ. ಅಂಡ್ ಐ ವುಡ್ ಸೇ ಬಿಸ್ನೆಸ್ ಯಾವಾಗ್ಲೂ ಸ್ಟಾರ್ಟ್ ಫ್ರಮ್ ಸ್ಮಾಲ್ ಸ್ಕೇಲ್, ಬಿಕಾಸ್ ಅಟ್ ಲೀಸ್ಟ್ ಅಲ್ಲಿ ಏನೋ ಲಾಸ್ ಆಗ್ತಿದೆ ಅಂದ್ರೆ ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ಇನ್ ಯೋರ್ ಹ್ಯಾಂಡ್ಸ್. ಇಟ್ಸ್ ನಾಟ್ ಲೈಕ್ ಇರೋ ಬರೋದೆಲ್ಲ ಹಾಕಿ ಬಿಸ್ನೆಸ್ ಮಾಡ್ಬಿಡ್ತೀನಿ, ಡೌನ್ ದ ಲೈನ್ ಆಫ್ 3 to 4 years ಯು ಕಾಂಟ್ ಸಿ ಪ್ರಾಫಿಟ್. ಸೊ ಹೀಗಿದ್ದಾಗ ಸ್ಟಾರ್ಟ್ ಫ್ರಮ್ ಸ್ಕೇಲ್, ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಹೋದ್ರೇನೆ ಅಟ್ ಲೀಸ್ಟ್ 1 step ಹಿಂದೆ ಬಿತ್ತು ಅಂದ್ರೆ ಯು ವಿಲ್ ಏಬಲ್ ಟು ಕ್ಲೈಮ್ ದ ನೆಕ್ಸ್ಟ್ ಸ್ಟೆಪ್. ನೀವು ಒಂದೇ ಸಲ 100 ಸ್ಟೆಪ್ ಹೋಗಿ ಅಲ್ಲಿಂದ ಬಿತ್ತು ಅಂತಂದ್ರೆ ಯು ವಿಲ್ ನೆವರ್ ಏಬಲ್ ಟು ಬಿ ಗೆಟ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಸೊ ಐ ವುಡ್ ಸೇ ಗೋ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ಇನ್ ಯೋರ್ ಹ್ಯಾಂಡ್ ಟು ಹೋಲ್ಡ್, ಅಂದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಇರತ್ತೆ ಅಲ್ಲ. ಐ ವುಡ್ ಸೇ ದಿಸ್. ಅದಾದ್ಮೇಲೆ ಮೇಜರ್ ಬಿಸ್ನೆಸ್ ಅಲ್ಲಿ ಯಾವ್ದೇ ರೀತಿ ಬಿಸ್ನೆಸ್ ಆಗಬೇಕು, ಮಾರ್ಕೆಟಿಂಗ್, ಫಿನಾನ್ಸ್, ಆಪರೇಷನ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಫಿನಾನ್ಸ್ ಹೇಗೆ ಅರೇಂಜ್ ಮಾಡ್ತೀರಾ, ಮಾರ್ಕೆಟಿಂಗ್ ಹೇಗ್ ಮಾಡ್ತೀರಾ, ನಿಮ್ ಪ್ರಾಡಕ್ಟ್ ನ ನೀವು ಹೇಗ್ ಸೆಲ್ ಮಾಡ್ತೀರಾ. ಮೋಸ್ಟ್ ಆಫ್ ದ ಬಿಸ್ನೆಸಸ್ ಅಲ್ಲಿ ವರ್ಡ್ ಆಫ್ ಮೌತ್ ಪ್ಲೇಸ್ ಅ ವೆರಿ ರೋಲ್. ಅಂದ್ರೆ ಒಬ್ರಿಂದ ಒಬ್ರು ಕೇಳಿಸ್ಕೊಂಡು, ಈಗ ನಾನ್ ನಿಮ್ಗೆ ಏನೋ ಹೇಳ್ತೀನಿ, ನೀವ್ ಇನ್ಫ್ಲೂಯೆನ್ಸ್ ಆಗ್ತೀರಾ. ಅಲ್ಲಿ ಊಟ ಚೆನ್ನಾಗಿತ್ತು, ಇಲ್ಲಿ ಬಟ್ಟೆ ಚೆನ್ನಾಗಿತ್ತು, ಆ ಸ್ಕೂಲ್ ಚೆನ್ನಾಗಿದೆ. ಸೊ ಅದನ್ನ ಡೆವಲಪ್ ಮಾಡ್ಬೇಕು ಅಂದ್ರೆ ಯು ನೀಡ್ ಟು ಬಿಲ್ಡ್ ಅ ಬ್ರ್ಯಾಂಡ್ ವಿಚ್ ಇಸ್ ಯೂನಿಕ್ ಫ್ರಮ್ ಅದರ್ಸ್. ಅದು ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಆಪರೇಷನ್ಸ್, ನಿಮ್ ಬಿಸ್ನೆಸ್ ಗೆ ಯಾವ ತರ ಪೀಪಲ್ ನ ಹೈರ್ ಮಾಡ್ತೀರಾ, ಆಪರೇಷನ್ಸ್ ಹೇಗ್ ರನ್ ಮಾಡ್ತೀರಾ, ಕಾಸ್ಟ್ ಕಟಿಂಗ್ ಹೇಗ್ ಮಾಡ್ತೀರಾ, ಸೊ ಒಂದ್ ಸ್ಟಾಫ್ ಇಲ್ಲ ಅಂದ್ರೂ ಹೇಗ್ ಮ್ಯಾನೇಜ್ ಮಾಡ್ತೀರಾ, ಬಿಕಾಸ್ ಎನಿ ಬಿಸ್ನೆಸ್ ಲೇಬರ್ ಇಸ್ ಅ ಪ್ರಾಬ್ಲಮ್. ಸೊ ಈ ರೀತಿ ಆಪರೇಷನ್ ನ ಹೇಗ್ ಮ್ಯಾನೇಜ್ ಮಾಡ್ತೀರಾ. ಸೊ ಅದು ಒಂದಿರುತ್ತೆ. ಅದಾದ್ಮೇಲೆ ಲಾಸ್ಟ್ಲಿ ಕಮ್ಸ್ ಯು ನೀಡ್ ಟು ಕೀಪ್ ಅಪ್ಡೇಟಿಂಗ್ ಅಕಾರ್ಡಿಂಗ್ ಟು ದ ಇಂಡಸ್ಟ್ರಿ ಟ್ರೆಂಡ್ಸ್. ನೀವು ಯಾವ್ದೇ ಇಂಡಸ್ಟ್ರಿ, ಬಿಸ್ನೆಸ್ ಇಂಡಸ್ಟ್ರಿಲಿ ಅಕಾರ್ಡಿಂಗ್ಲಿ ಅದರ ಟ್ರೆಂಡ್ ಪ್ರಕಾರ ನೀವು ಓಡ್ತಿರ್ಬೇಕು. ಇಲ್ಲ ನಾನು 10 ವರ್ಷದಿಂದ ಸ್ಟಾರ್ಟ್ ಮಾಡಿದೆ, ನಾನು ಹಿಂಗೇ ಇರ್ತೀನಿ, ಅವಾಗ ನನಗೆ ಇಷ್ಟು ಪ್ರಾಫಿಟ್ ಬರ್ತಿತ್ತು, ಈಗ್ಲೂ ಬರುತ್ತೆ, ನೋ ಇಟ್ ಡಸಂಟ್ ವರ್ಕ್. ಈಗ ಜನ ಟ್ರೆಂಡ್ ಕೇಳ್ತಾರೆ. ಸೊ ಯು ನೀಡ್ ಟು ಬಿ ಅಪ್ಗ್ರೇಡಿಂಗ್ ಯೋರ್ ಸ್ಕಿಲ್ಸ್ ಅಂಡ್ ಯು ನೀಡ್ ಟು ಬಿ ಸ್ಕಿಲ್ ನ ಬಿಲ್ಡ್ ಮಾಡ್ತಾನೆ ಇರ್ಬೇಕು ಸರ್. ಇಟ್ ಇಸ್ ನಾಟ್ ಲೈಕ್ ಒಂದಿನ 1 degree ಸರ್ಟಿಫಿಕೇಟ್ ತಗೊಂಡ್ಬಿಟ್ಟೆ ನಾವು ಐ ಆಮ್ ಎಲಿಜಿಬಲ್ ಫಾರ್ ಎನಿಥಿಂಗ್. ನೋ, ಯು ನೀಡ್ ಟು ಅಪ್ಗ್ರೇಡ್ ಯೋರ್ ಸ್ಕಿಲ್ಸ್ ಟು ಬಿ ಇನ್ ದ ಇಂಡಸ್ಟ್ರಿ. ಅಂಡ್ ನಿಮ್ಮ ಇಂಡಸ್ಟ್ರಿಲಿ ಇರೋರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿ. ಅದ್ರಲ್ಲಿ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ಅವ್ರ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಿ. ನಾಟ್ ಎವ್ರಿ ಒನ್ ಇಸ್ ಅಪ್ರೋಚಬಲ್, ಎಲ್ಲಾರು ನೀವು ಹೋಗಿದ ತಕ್ಷಣ ಎಂಟರ್ಟೈನ್ ಮಾಡಲ್ಲ. ಬಟ್ ಐ ವುಡ್ ಸೇ ಅಟ್ ಲೀಸ್ಟ್ ಅವರು ಸೋಷಿಯಲ್ ಪ್ಲಾಟ್ಫಾರ್ಮ್ ಫಾಲೋ ಮಾಡೋದಾಗಿರ್ಬೋದು, ಅವ್ರು ಹೇಗೆ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ ದೂರದಿಂದಾನೇ ಅಬ್ಸರ್ವೇಷನ್ ಮಾಡಿ. ಖಂಡಿತ ಮ್ಯಾಮ್. ಈ ತರ ಒಂದ್ ಸರ್ಕಲ್ ಬೆಳೆಸ್ಕೊಳ್ಳಿ. ಐ ಥಿಂಕ್ ದೀಸ್ ಆರ್ ಗುಡ್ ಇನಫ್ ಟು ಬಿ ಅ ವುಮನ್ ಆಂಟ್ರಪ್ರಿನರ್ ಆರ್ ಟು ಸ್ಟಾರ್ಟ್ ಎನಿ ಕೈಂಡ್ ಆಫ್ ಬಿಸ್ನೆಸ್. ಸೋನಿಯಾ ಅವರೇ, ತುಂಬಾ ಥ್ಯಾಂಕ್ಸ್. ನನ್ನ ಶೋ ಬಂದು ನೀವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಹೇಳಿದ್ರಿ. ಆಂಟರ್ಪ್ರಿನರ್ಶಿಪ್ ಬಗ್ಗೆ ಹೇಳಿದ್ರಿ, ಮಕ್ಕಳಿಗೆ ಹೇಗೆ ಮೋಟಿವೇಟ್ ಮಾಡಬೇಕು, ಅವ್ರಿಗೆ ಕಾನ್ಫಿಡೆನ್ಸ್ ಹೇಗೆ ತರಿಸ್ಬೇಕು ಅಂತೆಲ್ಲ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ. ಐ ವಿಶ್ ಲಾಟ್ಸ್ ಆಫ್ ಸಕ್ಸಸ್ ಫಾರ್ ಯು ಇನ್ ದ ಕಮಿಂಗ್ ಡೇಸ್. ನಿಮ್ದೇನೇ ಡ್ರೀಮ್ ಇದ್ರು ನೀವು ಅಚೀವ್ ಮಾಡಿ ಅಂತ ಐ ಜಸ್ಟ್ hope for the best for you. Thank you, Vishwajit. Thank you for having me on the show, and I wish you also all the best for your upcoming videos. I think you're also doing a good job, and thank you for giving me this opportunity. So because ಈ ತರದೆಲ್ಲ ನನ್ನ Instagram videos ಅಲ್ಲಿ update ಮಾಡ್ತಿರ್ತೀನಿ, so I got a chance where I can address all the parents at once. So thank you so much for giving me this opportunity. Thank you. It's great pleasure ನಿಮ್ ಜೊತೆ ಮಾತಾಡಿದ್ದು. ತುಂಬಾ ಕಲಿತೆ, ನಿಮ್ದು ಸ್ಕಿಲ್ಸ್ ರಿಲೇಟೆಡ್ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ರಿ, ಹೇಗೆ ಬಿಸ್ನೆಸ್ ರಿಲೇಟೆಡ್, ಸ್ಕೂಲ್ ರಿಲೇಟೆಡ್. ಇಟ್ಸ್ ಗ್ರೇಟ್ ಟಾಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.